ಹಲೋ ಸ್ನೇಹಿತರೆ, ನಮಸ್ಕಾರ. ಈ ಹಣ್ಣಿನ ಹೆಸರು ಲಕ್ಷ್ಮಣ ಫಲ ಅಂತ ಹೇಳಿ. ಈ ಹಣ್ಣಿನ ಒಂದು ಮೇಲ್ಮೈ ಹೇಗೆ ಅಂತ ಹೇಳಿದ್ರೆ, ಚೂಪಾದಂತಹ ಮುಳ್ಳುಗಳಿರ್ತದೆ ಈ ಹಣ್ಣಿನ ಮೇಲೆ. ಇದೇನು ಚುಚ್ಚುವಂತ ಮುಳ್ಳಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಈ ಎಲ್ಲ ಕೂಡ ಒಂದೇ ಜಾತಿಗೆ ಸೇರಿದಂತಹ ಹಣ್ಣುಗಳು. ಅದರಲ್ಲಿ ಬೇರೆ ಹಣ್ಣುಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ಲಿಕ್ಕೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಇದು ಆ ರೀತಿಯಾಗಿ ಅಲ್ಲ. ಒಂದೇ ಜಾತಿಗೆ ಸೇರಿದಂತಹ ಗಿಡಗಳಾಗಿದ್ರೂ ಕೂಡ ಈ ಹಣ್ಣು ಮತ್ತು ಈ ಹಣ್ಣಿನ ರುಚಿಯಲ್ಲಿ ತುಂಬಾನೇ ವ್ಯತ್ಯಾಸ ಇರ್ತದೆ. ಹಾಗೂ ಔಷಧೀಯ ಗುಣಗಳಲ್ಲೂ ಕೂಡ ಇದರ ವ್ಯತ್ಯಾಸ ತುಂಬಾನೇ ಇದೆ. ನೋಡಿ ಅಂತೆ, ಇದು ಫುಲ್ ಹಣ್ಣಾಗಿರುವ ಹಣ್ಣು, ಮಾಗಿದ ಹಣ್ಣು ಅಂತ ಹೇಳ್ತಾರೆ. ಇದು ನಮ್ಮ ತೋಟದಲ್ಲಿ ಆದಂತ ಹಣ್ಣು. ನಾನು ಅದನ್ನ ತಂದು ಅದನ್ನ ಹಣ್ಣಾಗ್ಲಿಕ್ಕೆ ಇಟ್ಟದ್ದು. ನೋಡಿ, ಹಣ್ಣಾದಾಗ ಇದರ ಮುಳ್ಳುಗಳು ಏನಾಗ್ತದೆ ಅಂತ ಹೇಳಿದ್ರೆ ಕಪ್ಪಾಗ್ತದೆ ಮತ್ತು ಸ್ವಲ್ಪ ಯೆಲ್ಲೋ ಆಗಿ ಅದು ಕನ್ವರ್ಟ್ ಆಗ್ತದೆ. ಇದು ಇಷ್ಟು ಈ ಹಣ್ಣಿನ ಒಂದು ಕಂಡುಹಿಡಿಯುವ ರೀತಿ. ಇದು ಹೇಗೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದರ ಉಪಯೋಗ ನೋಡ್ಲಿಕ್ಕೆ ಹೋದ್ರೆ ಇದನ್ನು ಒಂಥರ ಕ್ಯಾನ್ಸರ್ ಹಣ್ಣು ಅಂತಾನೆ ಕರೀತಾರೆ. ಕ್ಯಾನ್ಸರ್ ಎಷ್ಟು ಭಯಾನಕ ಅಲ್ವಾ? ಆ ಕ್ಯಾನ್ಸರ್ ಅನ್ನು ಹೋಗಲಾಡಿಸುವಂತಹ ಶಕ್ತಿ ಈ ಹಣ್ಣಿಗಿದೆ. ಇದರ ರುಚಿ ಎಷ್ಟು ವಿಶಿಷ್ಟವಾಗಿದೆಯೋ ಅದ್ರ ಹಾಗೆ ಇದರ ಒಳಗಿರುವಂತಹ ಆ ಹಣ್ಣಿನ ಭಾಗಗಳು ಕೂಡ, ಹಣ್ಣಿನ ರುಚಿಯು ಕೂಡ ಅಷ್ಟು ವಿಶಿಷ್ಟವಾಗಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಬೇರೆ ಹಣ್ಣನ್ನು ತಿಂತೇವೆ, ಈಗ ಸೀತಾಫಲ ತಿಂತೇವೆ, ಅದು ಈ ರೀತಿಯಾಗಿರೋದಿಲ್ಲ. ಈ ಹಣ್ಣು ಹೇಗೆ ಅಂತ ಹೇಳಿ ನೋಡಿ, ನಾನು ತೋರಿಸ್ತಾ ಇದ್ದೇನೆ ಈ ಚಿತ್ರದಲ್ಲಿ. ಲೇಯರ್ ಲೇಯರ್ ಲೇಯರ್, ಎಷ್ಟು ಒಂದು ಪಲ್ಪ್ ಇದೆ ಅಂತ ಹೇಳಿದ್ರೆ ಅಷ್ಟು ರುಚಿ ರುಚಿ. ಇದರ ರುಚಿ ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಹುಳಿ ಹುಳಿ, ಸ್ವಲ್ಪ ಸಿಹಿ ಸಿಹಿ, ಆ ರೀತಿಯಾಗಿ ಹುಳಿ ಮತ್ತು ಸಿಹಿಯ ಮಿಶ್ರಿತವಾಗಿರುವಂತಹ ಇದು ಹಣ್ಣು. ಇದು ನಮ್ಮ ಗಿಡದಲ್ಲಿರುವಂತದ್ದು. ನಾನು ಈ ಗಿಡವನ್ನು ತಂದದ್ದು ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಮಗನಿಗೆ ಹುಷಾರಿಲ್ಲದಂತಹ ಸಂದರ್ಭದಲ್ಲಿ ಇದಕ್ಕೆ ಅಪ್ಪಪ್ಪ ಅಂತ ಹೇಳಿದ್ರೆ 2,000, 1 kgಗೆ 2,000 ಕೊಟ್ಟು ನಾನು ತಂದಿದ್ದೇನೆ. ಆಗ ನನಗನಿಸ್ತು, ನಾವು ಕೂಡ ಒಂದು ಗಿಡ ನೆಟ್ರೆ ಯಾರಾದ್ರೂ 4 ಜನರಿಗೆ ಉಪಕಾರ ಆಗ್ಬೋದು ಅಥವಾ ನಮಗೆ ಆಗ್ಬೋದು ಅಂತ ಹೇಳುವಂತಹ ಒಂದು ಕಾರಣಕ್ಕೆ ನಾನು ತುಂಬಾ ದೂರದಿಂದ ಆ ಗಿಡವನ್ನು ಆರ್ಡರ್ ಮಾಡಿ ತಗೊಂಡು ಬಂದು ನೆಟ್ಟಿದ್ದೇನೆ. ಇವತ್ತು ಈ ಗಿಡ ನನಗೆ ಫಲ ಕೊಡ್ತಾ ಇದೆ. ತುಂಬಾನೇ ಖುಷಿ ಆಗ್ತದೆ ಸ್ನೇಹಿತರೆ ಈ ಹಣ್ಣಿನ ಬಗ್ಗೆ ಹೇಳಲಿಕ್ಕೆ. ಇದು ಒಂಥರ ಕ್ಯಾನ್ಸರ್ ಗಿಡ ಅಂತಾನೆ ಹೇಳ್ಬೋದು. ನಾವು ಕ್ಯಾನ್ಸರ್ ಪೇಷಂಟ್ಗಳು ಕೀಮೋ ತಗೊಳ್ತಾರಲ್ವಾ, ಆ ಕೀಮೋಗೆ ಈಕ್ವಲ್ ಅಂತ ಹೇಳ್ತಾರೆ ಈ ಹಣ್ಣನ್ನು ತಿನ್ನೋದ್ರಿಂದ, ಅಥವಾ ಈ ಹಣ್ಣಿನ ಒಂದು ಎಂತ ಹೇಳ್ತಾರೆ ಮೆಡಿಸಿನ್, ಕೀಮೋಗೆ ಈಕ್ವಲ್ ಅಂತ ಹೇಳ್ತಾರೆ. ಕೀಮೋ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವ ಎಲ್ಲಾ ಸೆಲ್ಸ್ ಗಳನ್ನ ಕೊಂದು ಹಾಕ್ತದೆ. ಆದ್ರೆ ಇದು ಹಾಗಲ್ಲ. ಇದು ಪರ್ಟಿಕ್ಯುಲರ್ ಕ್ಯಾನ್ಸರ್ಗೋಸ್ಕರನೇ ಇರುವಂತಹ ಹಣ್ಣು ಅಂತ ಹೇಳ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಇದ್ರ ಕೇವಲ ಹಣ್ಣು ಮಾತ್ರ ಅಲ್ಲ ಸ್ನೇಹಿತರೆ, ಇದ್ರ ಕಾಂಡ ಆಗಿರ್ಬೋದು, ಇದ್ರ ಸಿಪ್ಪೆಗಳಾಗಿರ್ಬೋದು, ಇದ್ರ ಎಲೆಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದರನ್ನು ಮೆಡಿಸನ್ನ ಮಾಡ್ಲಿಕ್ಕಾಗ್ತದೆ. ಈಗ ನೋಡಿ, ನೀವು ಇದನ್ನು ಎಲೆಗಳನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಇದು ನಾವು ಅದರ ಎಲೆಗಳಿದೆಯಲ್ಲ, ಹಸಿರು ಎಲೆ, ಚಿಗುರು ಎಲೆ ಇದೆಯಲ್ಲ, ಅದರಲ್ಲಿ ನಾವು ತಂಬುಳಿಯನ್ನು ಕೂಡ ಮಾಡ್ಬೋದು. ಅದನ್ನ ದೋಸೆ ಕೂಡ ಮಾಡ್ಬೋದು ಅಕ್ಕಿ ಜೊತೆಗೆ ಕಡ್ದು. ಅದ ನಂತರ ಚಟ್ನಿ ಮಾಡ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಎಲೆಗಳನ್ನು ಒಂದು 10-20 ಎಲೆಗಳನ್ನು ನಾವೊಂದು 2 ಲೋಟ ನೀರಿಗೆ ಹಾಕಿ ಕುದಿಸಿ ಅದನ್ನ 1 ಗ್ಲಾಸ್ನಷ್ಟು ಆದ ನಂತರ ಅದನ್ನ ಕುಡಿಯೋದ್ರಿಂದ ಕ್ಯಾನ್ಸರ್ನ ಕೂಡ ಹೋಗಲಾಗಿಸ್ಬೋದು ಅಂತ ಹೇಳ್ತಾರೆ. ಇದು ಅಷ್ಟು ಒಂದು ವಿಶಿಷ್ಟವಾಗಿರುವಂತಹ ಒಂದು ಅದ್ಭುತ ಗುಣಗಳನ್ನು ಹೊಂದಿರುವಂತಹ ಇದು ಗಿಡ. ಪ್ರತಿಯೊಬ್ರು ಕೂಡ ಇದನ್ನ ಬೆಳಿಬಹುದು ಮನೆಗಳಲ್ಲಿ. ಇದಕ್ಕೇನು ಜಾಸ್ತಿ ಆದಂತಹ ಏನು ವಾತಾವರಣ ಬೇಡ, ಯಾವ ವಾತಾವರಣದಲ್ಲಿಯೂ ಕೂಡ ಬರ್ತದೆ. ಅಬ್ಬಬ್ಬ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ ಈ ಹಣ್ಣನ್ನು ತೋರಿಸ್ತಾ ಇದ್ದಾನೆ, ಇದು ನಮ್ಮ ಗಿಡದಲ್ಲಿ ಆದಂತದ್ದು. 2 kg, 2-2.25 kg ಒಂದು ಹಣ್ಣು ಬೆಳೀತದೆ ನಾನು ನೋಡಿದ ಹಾಗೆ. ಇದರ ಬೇರೆ ಇದೆಯಲ್ಲ, ಅದರಲ್ಲೂ ಮೆಡಿಸಿನ್ ಮಾಡ್ಬೋದು. ಅದರ ತೊಗಟೆ ಇದೆಯಲ್ಲ, ಅದರಲ್ಲೂ ಮೆಡಿಸಿನ್ ಮಾಡ್ಬೋದು. ಆ ತೊಗಟೆಯನ್ನು ಜಜ್ಜಿ ಅದನ್ನ ಕುದಿಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಈ ಎಲೆಗಳನ್ನ ಇವತ್ತಿನ ಮಾರ್ಕೆಟ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈ ಎಲೆಗಳನ್ನ ಚಂದ ಮಾಡಿ ತೊಳೆದು ಅದನ್ನ ನೆರಳಿನಲ್ಲಿಯೇ ಒಣಗಿಸಿ ಅದನ್ನ ಪುಡಿ ಮಾಡಿ ಮಾರ್ಕೆಟ್ಗಳಲ್ಲಿ ಮಾರ್ತಾ ಇದ್ದಾರೆ.
ಇದನ್ನು ನಾವು ಕೂಡ ಪರ್ಚೇಸ್ ಮಾಡ್ಬೋದು, ಆನ್ಲೈನ್ಗಳಲ್ಲಿ ಕೂಡ ಸಿಗ್ತದೆ. ನೋಡಿ ಸ್ನೇಹಿತರೆ, ಈ ಗಿಡಗಳನ್ನು ಈ ಹಣ್ಣಿನ ಗಿಡಗಳನ್ನು ಬೆಳೆದು ಅದನ್ನು ಹಣ್ಣುಗಳನ್ನು ಮಾರೋದ್ರಿಂದ ಅದ್ಭುತವಾದಂತಹ ಬೆಲೆಯನ್ನು ಕೂಡ ಪಡಿಬಹುದು ಹಾಗೂ ಉತ್ತಮ ಆದಾಯವನ್ನು ಕೂಡ ಕಂಡ್ಕೋಬಹುದು. ಇದು ಇಷ್ಟು ಲಕ್ಷ್ಮಣ ಫಲದ ಪ್ರಾಮುಖ್ಯತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಒಳ್ಳೆ ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ನಮಸ್ಕಾರ.